ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇತಿಹಾಸ ನಾವು 2 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೇನ್ ಕ್ವಶನ್ಸ್ಗಳನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ನೋಡಿ. ಇಂಗ್ಲೀಷ್ ವರ್ಷನ್ ಇದೆ ಇಲ್ಲಿ ಮತ್ತು ಕನ್ನಡ ವರ್ಷನ್ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು PDF ನಲ್ಲಿದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂದ ತಕ್ಷಣ ನಿಮಗೆ ಪ್ರಶ್ನೆ ಕೇಳ್ತಾರೆ ನಾಳೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ನಳಂದ, ವಲ್ಲಭಿ. ಯಾವುದಾದ್ರೂ ಒಂದು ಬರಿಬೇಕಾಗಿರುತ್ತದೆ. ಆಯಿತಾ. ನೇಮ್ ಎನಿ 2 ಯೂನಿವರ್ಸಿಟೀಸ್ ಆಫ್ ಆಕ್ಸಿಡೆಂಟ್ ಆಫ್ ಇಂಡಿಯಾ. ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ತಕ್ಷಶಿಲಾ, ನಳಂದ, ವಲ್ಲಭಿ, ವಿಕ್ರಮಶೀಲ. ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ನಿಯೋಲಿಥಿಕ್ ಪದದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಲಿಥಿಕ್ ಅಂದರೆ ಏನು? ಶಿಲ್ಪೆ. ಆಯಿತಾ. ಅಂದರೆ ಹೊಸ ಶಿಲ್ಪೆ ಆನ್ಸರ್ ಆಗಿರುತ್ತೆ. ನ್ಯೂ ಇಟ್ ಈಸ್ ಮೀನ್ಸ್ ನ್ಯೂ. ಲಿಥಿಕ್ ಮೀನ್ಸ್ ಲಿಥಿಕ್ ಸ್ಕಲ್ಪ್ಟರ್ ಅಂದರೆ ನ್ಯೂ ಸ್ಕಲ್ಪ್ಟರ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಅಷ್ಟೇ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾರೆ. ಈ ಪ್ರಶ್ನೆಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು ಅಂತ. ಸಭಾ ಮತ್ತು ಸಮಿತಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ವಾಟ್ ಆರ್ ದ 2 ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಹೆಲ್ಪ್ ದ ಕಿಂಗ್ ಇನ್ ಗೌರ್ಮೆಂಟ್ಸ್ ಡ್ಯೂರಿಂಗ್ ದ ವೈದಿಕ್ ಪೀರಿಯಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಸೆಂಬ್ಲಿ ಕಮಿಟಿ. ನೆಕ್ಸ್ಟ್ ಕ್ವಶನ್. ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೀನಾಯನ ಮತ್ತು ಮಹಾಯಾನ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆಲ್ಲ ನಿಮಗೆ. ನೇಮ್ ಎನಿ 2 ಸ್ಕಿಟ್ಸ್ ಆಫ್ ಬುದ್ಧಿಸಮ್, ಹೀನಾಯನ ಆ್ಯಂಡ್ ಮಹಾಯಾನ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ನೇಮ್ ಎನಿ 2 ಆರ್ಕಿಟೆಕ್ಚರಲ್ ಸೆಂಟರ್ಸ್ ಶಾತವಾಹನಸ್. ಇದಕ್ಕೆ ಆನ್ಸರ್ ಅಮರಾವತಿ ಮತ್ತು ನಾಗರಾಜನಗೊಂಡ ಆನ್ಸರ್ ಆಗಿರುತ್ತೆ. ಕೈಲಾಸನಾಥ ದೇವಾಲಯನ್ನು ನಿರ್ಮಿಸಿದ ಯಾರು ಮತ್ತು ಎಲ್ಲಿ? ಆಯಿತಾ. ವನ್ನಿಯ ಕೃಷ್ಣ ಆಗಬೇಕು ಅದು. ವನ್ನಿಯ ಕೃಷ್ಣ ಎಲ್ಲೋರದಲ್ಲಿ. ಹೂ ಬಿಲ್ಟ್ ಕೈಲಾಸನಾಥ ಟೆಂಪಲ್ ಆ್ಯಂಡ್ ವೇರ್? ಆಯಿತಾ. ಫಸ್ಟ್ ಕೃಷ್ಣ ಇನ್ ಎಲ್ಲೋರ. ಆಯಿತಾ. ನೆಕ್ಸ್ಟ್ ಕ್ವಶನ್. ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? 6ನೇ ವಿಕ್ರಮಾದಿತ್ಯ 1076ರಲ್ಲಿ. ಆಯಿತಾ. ನೆಕ್ಸ್ಟ್ ಕ್ವಶನ್. ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ ಅಂದ ತಕ್ಷಣ ಪೌಲಾಜ್, ಪೌರತಿ, ಚಚರ, ಬಂಜಾರ. ನೇಮ್ ಎನಿ 2 ಟೈಪ್ಸ್ ಆಫ್ ಲ್ಯಾಂಡ್ ಕ್ಲಾಸಿಫೈಡ್ ಬೈ ತೋದರಮಲ್ಲ. ಪೊಲಿಟಿಕಲ್ಸ್, ಸಿಟಿಜನ್ಶಿಪ್. ಆಯಿತಾ. ಸರ್ದೇಶ್ಮುಖಿ ಎಂದರೇನು? ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಯೊಂದಿಗೆ ಹೆಚ್ಚುವರಿ ಶೇಕಡಾ 10ರಷ್ಟು ತೆರಿಗೆ ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸರ್ದೇಶ್ಮುಖಿ ಎಂದು ಕರೆಯಲಾಗಿದೆ. ವಾಟ್ ಈಸ್ ಸರ್ದೇಶ್ಮುಖಿ? ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಆಯಿತಾ. ಫಾರ್ಮರ್ಸ್ ವೇರ್ ರಿಕ್ವೈರ್ಡ್ ಟು ಪೇ ಅಡಿಷನಲ್ 10% ಅಂತ ಆನ್ಸರ್ ಇದೆ. ಗೋಲ್ ಗುಮ್ಮಟ್ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರು? ಮೊಹಮ್ಮದ್ ಆದಿಲ್ ಶಾಹಿ ಬಿಜಾಪುರದಲ್ಲಿದೆ 1656ರಲ್ಲಿ. ಆಯಿತಾ. ವೇರ್ ಈಸ್ ದ ಗೋಲ್ ಗುಮಜ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಆ್ಯಂಡ್ ಹೂ ಇಸ್ ಬಿಲ್ಟ್ ಅಂತ. ಆಯಿತಾ. ಆದಿಲ್ ಶಾ ಇನ್ ಬಿಜಾಪುರ್. ಶಂಕರಾಚಾರ್ಯ ಜಗತ್ತನ್ನು ಮಾಯ ಎಂದು ಏಕೆ ಕರೆದರು? ವೈ ಡಿಡ್ ಶಂಕರಾಚಾರ್ಯ ಕಾಲ್ಡ್ ದ ವರ್ಲ್ಡ್ ಮಾಯಾ? ಇದಕ್ಕೆ ಪ್ರಪಂಚ ಒಂದು ಭ್ರಮೆ ಎಂದರು. ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದ ಆದ್ದರಿಂದ ಇವರು ಪ್ರಪಂಚವನ್ನು ಮಾಯೆ ಎಂದರು. ಆಯಿತಾ. ಹಿ ಸೇಡ್ ದ ವರ್ಲ್ಡ್ ಅಂತ ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ರಾಜ್ಯಗಳು ಹೆಸರಿಸಿ ಅಂದಿದ್ದಾರೆ. ಹೈದರಾಬಾದಿನ ನಿಜಾಮನು, ಮೈಸೂರಿನ ಔಧ್, ತಿರುವಾಂಕರು, ಬರೋಡಾ, ಜೈಪುರ್, ಉದಯಪುರ್. ಆಯಿತಾ. ಭರತಪುರ್. ಸೊ ಹೀಗೆ ಗ್ವಾಲಿಯರ್. ಅರಸರು ಈ ಪದ್ಧತಿಯನ್ನು ಒಪ್ಪಿದರು ಅಂತ. ಅದೇ ರೀತಿ ನೇಮ್ ಎನಿ 2 ಇಂಡಿಯನ್ ಸ್ಟೇಟ್ಸ್ ವಿಚ್ ಅಗ್ರೀಡ್ ಟು ದ ಆಕ್ಸುಲರಿ ಆರ್ಮಿ ಸಿಸ್ಟಮ್ ಅಂತ. ಇದಕ್ಕೆ ಆನ್ಸರ್ ಕೊಟ್ಟಿದ್ದೇನೆ. ಸಿಂಧು ಜನರ ಅಂತ್ಯಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂದ ತಕ್ಷಣ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಜನರನ್ನು ಆಯಿತಾ ಕಡಿಮೆ ಮಾಡಿರಬಹುದು. ಸತತ ಪ್ರವಾಹಗಳಾಗಿರಬಹುದು. ಆಯಿತಾ. ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯನ್ನು ಬರಡಾಗಿರಿಸಬಹುದು. ಸೊ ಯಾವುದಾದ್ರೂ 2 ಪಾಯಿಂಟ್ಸ್ ಹಾಕ್ರಿ. ಆಯಿತಾ. ಸೊ ಇದು ಕೂಡ ಪ್ರಶ್ನೆ. ಅದೇ ರೀತಿ ರೈವರ್ಸ್ ಮೇ ಹ್ಯಾವ್ ಡ್ರೈನ್ ದ ಲ್ಯಾಂಡ್. ಆಯಿತಾ. ಅವೇ ಫ್ರಮ್ ಸಿಟೀಸ್ ಅಂತ. ಸ್ಟೇಟ್ ಎನಿ 2 ರೀಸನ್ಸ್ ಎಂಡ್ ಆಫ್ ಇಂಡಸ್ ಸಿವಿಲೈಸೇಷನ್. ಅದಕ್ಕೆ ಪಾಯಿಂಟ್ಸ್ ಹಾಕ್ರಿ. ವೈದಿಕ ಕಾಲದ ಯಾವುದಾದ್ರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್. ನಾಳೆ ಬರುತ್ತೆ. ನೇಮ್ ಎನಿ 2 ವುಮೆನ್ಸ್ ಸ್ಕಾಲರ್ಸ್ ಆಫ್ ದ ವೈದಿಕ್ ಪೀರಿಯಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಘಾಗ್ರಿ, ಮೈತ್ರಿಯ, ಶಾಶ್ವತಿ, ಲೋಪಮುದ್ರೆ. ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಆಯಿತಾ. ಗುಪ್ತರ ಇತಿಹಾಸ ತಿಳಿಯಲು
ಸಹಾಯಕವಾಗಿರುವ ಯಾವುದಾದರೂ ಎರಡು ಮೂಲಾಧಾರಗಳನ್ನು ಹೆಸರಿಸಿ ಅಂದ ತಕ್ಷಣ ಗುಪ್ತರ ಇತಿಹಾಸವನ್ನು ಲಭಿಸಿದ ಸಹಾಯಕವಾಗಿರುವ ಕೆಲವು ಪ್ರಮುಖ ಮೂಲಾಧಾರಗಳೆಂದರೆ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತ ಮುದರಾಕ್ಷಸ ಮತ್ತು ದೇವಿಚಂದ್ರ ಗುಪ್ತಂ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಯಿತಾ, ನೇಮ್ ಎನಿ ಟು ಕಾರ್ನರ್ ಸ್ಟೋನ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಟು ನೋ ಹಿಸ್ಟ್ರಿ ಆಫ್ ಗುಪ್ತಾಸ್ ಅಂತ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲಹಾಬಾದ್, ಇನ್ಸ್ಕ್ರಿಪ್ಷನ್ಸ್ ಆಫ್ ಸಮುದ್ರಗುಪ್ತ, ವರ್ಕಾಸ್ ಆಫ್ ಕಾಳಿದಾಸ. ಕರ್ನಾಟಕದ ಮೊದಲ ಅರಸ ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಮೊದಲ ಶಾಸನ ಯಾವುದಂದರೆ ಕದಂಬರು ಹಲ್ಮಿಡಿ ಶಾಸನ. ಹೂ ಈಸ್ ದ ಫಸ್ಟ್ ರನ್ನಿಂಗ್ ಫ್ಯಾಮಿಲಿ ಆಫ್ ಕರ್ನಾಟಕ ಇನ್ ವಿಚ್ ಆಫ್ ದ ಫಸ್ಟ್ ಕನ್ನಡ ಇಶ್ಯೂಡ್ ಬೈ ದೆಮ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕದಂಬರು ಹಲ್ಮಿಡಿ. ಚೌತ ಎಂದರೇನು? ಶಿವಾಜಿಯು ನೇರ ಆಡಳಿತ ಒಳಪಡದ ಅವನ ಸಾಮ್ರಾಜ್ಯದ ನೇರ ಪ್ರದೇಶಗಳು ತಾವು ಸಂಗ್ರಹಿಸುತ್ತಿದ್ದ ಭೂಕಂದಾಯದಲ್ಲಿ 4 ಭಾಗವನ್ನು ಶಿವಾಜಿಯ ನೀಡಬೇಕಿತ್ತು. ಅದನ್ನು ಚೌತ್ ಎಂದು ಕರೆಯುತ್ತೇವೆ. ಆಯಿತಾ, ವಾಟ್ ಈಸ್ ಚೌತ್ ಅಂತ ಪ್ರಶ್ನೆ ನಿಮಗೆ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ನಿಮಗೆ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಉತ್ತರ ಭಾರತದ ಯಾವುದಾದರೂ ಇಬ್ಬರು ಭಕ್ತಿ ಚಳವಳಿಯ ಸಂತರನ್ನು ಹೆಸರಿಸಿ. ರಮಾನಂದ್, ಕಬೀರ್ ಮತ್ತು ಗುರುನಾಯಕ್. ಆಯಿತಾ, ನೇಮ್ ಎನಿ ಟು ಸಂಟಾಸ್ ಆಫ್ ದ ಭಕ್ತಿ ಮೂವ್ಮೆಂಟ್ ಇನ್ ನಾರ್ತ್ ಇಂಡಿಯಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಮಾನಂದ್, ಕಬೀರ್ ಮತ್ತು ಗುರುನಾಯಕ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣವಾದ ಯಾವುದಾದೆರಡು ಕಾರಣಗಳು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತು. ರಜಪೂತರು ಇಬ್ಬರು, ಬಂಗಾಲಿಯರು, ಹೈದರಾಬಾದಿನ ನಿಜಾಮ, ಕಾಶ್ಮೀರದ ಮಹಾರಾಜಗಳು ಇವರೆಲ್ಲ ಬ್ರಿಟಿಷರನ್ನು ಬೆಂಬಲಿಸಿದರು. ದೊಡ್ಡ ದೊಡ್ಡ ಜಮೀನ್ದಾರಾಗಿರ್ಬೋದು, ವ್ಯಾಪಾರಸ್ಥರು, ಲೇವಾದೇವಿಗಳು ಬ್ರಿಟಿಷರನ್ನು ನಂಬಿದರು, ಅಂದರೆ ಬೆಂಬಲಿಸಿದರು. ರೈಟ್ ಎನಿ ಟು ರೀಸನ್ಸ್ ಫಾರ್ ದ ಫೇಲ್ಯೂರ್ಸ್ ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಆಯಿತಾ, ಇದಕ್ಕೆ ಆನ್ಸರ್ ಆಗಿದೆ. ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು? ದ ಫಸ್ಟ್ ರೈಲ್ವೆ ಲೈನ್ ವಾಸ್ ಬಿಟ್ವೀನ್ ವಿಚ್ ಸಿಟೀಸ್? ಮೈಸೂರು ಸ್ಟೇಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬೆಂಗಳೂರು ಹಾಗೂ ಆಯಿತಾ ಜೋಳಾರಪೇಟೆ. ಆಯಿತಾ, ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಜೋಳಾರಪೇಟೆ. ಆಯಿತಾ, ಬೆಂಗಳೂರು ಹಾಗೂ ಜೋಳಾರಪೇಟೆ ಮಧ್ಯೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಹಳೆಯ ಶಿಲಾಯುಗ ಅಂತ. ಆಯಿತಾ, ವಾಟ್ ಈಸ್ ದ ಮೀನಿಂಗ್ ಆಫ್ ಟರ್ಮ್ ಪ್ಯಾಲಿಯೋಲಿಥಿಕ್? ಆಯಿತಾ, ಇದಕ್ಕೆ ಓಲ್ಡ್ ಸ್ಟೋನ್ ಏಜ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ಗಳಾಗಿರುತ್ತೆ ಸ್ನೇಹಿತರೆ ಇವೆಲ್ಲ ಪ್ರಶ್ನೆಗಳು ನಿಮಗೆ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂದ ತಕ್ಷಣ ರಘುವಂಶಂ ಮತ್ತು ಕುಮಾರ ಸಂಭವ. ಕಾಳಿದಾಸನ 2 ಕೃತಿಗಳಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಇಪೆಕ್ಸ್ ಆಫ್ ಕಾಳಿದಾಸ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ರಘುವಂಶಂ ಆ್ಯಂಡ್ ಕುಮಾರ ಸಂಭವ ಇದು ಆರ್ ದ ವರ್ಕ್ಸ್ ಆಫ್ ಕಾಳಿದಾಸ. ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ ನಿಮಗೆ ವೆರಿ ಇಂಪಾರ್ಟೆಂಟ್. ನಾವು ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡ್ತಾ ಇದ್ದೀವಿ 2 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಆಯಿತಾ ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ತರಿಗೆಗಳು ಯಾವುವು ಅಂತ ಹೇಳಿದರೆ ಚೌತ್ ಮತ್ತು ಸರ್ದೇಶ್ಮುಖಿ. ಆಯಿತಾ, ಚೌತ್ ಆ್ಯಂಡ್ ಸರ್ದೇಶ್ಮುಖಿ ವೇ 2 ಇಂಪಾರ್ಟೆಂಟ್ ಟ್ಯಾಕ್ಸಸ್ ಕಲೆಕ್ಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಶಿವಾಜಿ. ನಾನು ನಿಮ್ಗೆ ಹೇಳಿದ್ದೇನೆ ಶಿವಾಜಿಯು ಸಂಗ್ರಹಿಸಿದ್ದ 2 ತರಿಗೆಗಳು ಯಾವುವು ಅಂತ. ಹರ್ಷವರ್ಧನ ತಂದೆ ಮತ್ತು ತಾಯಿ. ಆಯಿತಾ, ಹೂ ಈಸ್ ಹರ್ಷವರ್ಧನ ಫಾದರ್ ಆ್ಯಂಡ್ ಮದರ್? ಆಯಿತಾ, ತಂದೆ ಪ್ರಭಾಕರ್ ವರ್ಧನ್, ತಾಯಿ ಯಶೋಮತಿ. ಪೇರೆಂಟ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಕ್ವಶನ್ಸ್ಗಳು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೀವು ಇಷ್ಟು 2 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಂಡು ಹೋಗ್ರಿ. ಡೆಫಿನೆಟ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಆಯಿತಾ, ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ಇವಾಗ ಆಲ್ರೆಡಿ ಹೇಳಿದೆ ನಾನು ಈ ಒಂದು ಪ್ರಶ್ನೆ, ಶಿವಾಜಿಯು ಸಂಗ್ರಹಿಸಿದ 2 ತರಿಗೆಗಳು ಯಾವೆ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂದ ತಕ್ಷಣ ಬಾಂಬೆ, ಮದ್ರಾಸ ಮತ್ತು ಕೋಲ್ಕತ್ತಾ ವಿಶ್ವವಿದ್ಯಾಲಯಗಳನ್ನು 1857ರಲ್ಲಿ ಸ್ಥಾಪಿಸಲಾಯಿತು. ನೇಮ್ ಎನಿ 2 ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ಚಾರ್ಲ್ಸ್ ವುಡ್ಸ್ ಆಯಿತಾ ರಿಪೋರ್ಟ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬಾಂಬೆ, ಮದ್ರಾಸ್, ಕೋಲ್ಕತ್ತಾ. ಆಯಿತಾ, ಯೂನಿವರ್ಸಿಟೀಸ್ ಆರ್ ಸೆಟ್ ಅಪ್ ಇನ್ 1857. ಸೊ ಹೀಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಇವೆಲ್ಲ ಮೇನ್ ಕ್ವಶನ್ಸ್ಗಳಾಗಿರುತ್ತೆ ನಿಮಗೆ. ಆಯಿತಾ, ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ಸ್, ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗುತ್ತೆ ಸಂಯುಕ್ತ ಕರ್ನಾಟಕ, ಜಯ ಕರ್ನಾಟಕ. ಆಯಿತಾ, ನವ ಕರ್ನಾಟಕ. ಯಾವುದಾದ್ರೂ 2 ಬರೀರಿ. ಆಯಿತಾ, ನೇಮ್ ಎನಿ 2 ನ್ಯೂಸ್ ಪೇಪರ್ಸ್ ವಿಚ್ ಪ್ಲೇಡ್ ಆನ್ ಇಂಪಾರ್ಟೆಂಟ್ಸ್ ರೂಲ್ ಇನ್ ಯೂನಿಫಿಕೇಷನ್ ಆಫ್ ಕರ್ನಾಟಕ. ಆಯಿತಾ, ಸಂಯುಕ್ತ ಕರ್ನಾಟಕ, ಜಯ ಕರ್ನಾಟಕ ಮತ್ತು ನಯ ಕರ್ನಾಟಕ. ಯಾವುದಾದ್ರೂ 2 ಬರೀಬೇಕಾಗಿರುತ್ತೆ. ವಿಶ್ವ ಕರ್ನಾಟಕ. ಸೊ ಹೀಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ಹೆಸರಿಸಿ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು
ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವೆ ದೇಶವೇ ಭಾರತ ಅಂತ. ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ. ಭರತಖಂಡ, ಭರತವರ್ಷ, ಜಂಬೂದ್ವೀಪ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಈ ಒಂದು ಪ್ರಶ್ನೆಗೆ ನೋಡಿ ಆನ್ಸರ್, ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಹೆಸರಿಸಿ ಅಂದ ತಕ್ಷಣ ಹರಪ್ಪ ಮತ್ತು ಮೊಹೆಂಜೊದಾರೋ. ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿ ಅಂದ ತಕ್ಷಣ ಕರ್ನಾಟಕದ ಮಸ್ಕಿ, ರಾಯಚೂರು, ದೋಅಬ್, ಬಳ್ಳಾರಿ ಮತ್ತು ಕಾವೇರಿ, ತಮಿಳುನಾಡಿನ ತಿರುವಣ್ಣಲವೇಲಿ ಮತ್ತು ಸಲಿಲಂ. ಹಳೆಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಅಂದ ತಕ್ಷಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ, ಕನ್ವೆ, ರಾಯಚೂರು ಜಿಲ್ಲೆಯ ಲಿಂಗಸೂರುಗಳು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವೈದಿಕ ಕಾಲದ ಯಾವುದಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಘಾಗರಿ, ಮೈತ್ರಿಯ, ಶಾಶ್ವತಿ, ಲೋಪಮುದ್ರ. ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಇದಕ್ಕೆ ಆನ್ಸರ್ ಆಗಿರುತ್ತೆ ಸಭಾ ಮತ್ತು ಸಮಿತಿ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿ ಅಂದ ತಕ್ಷಣ ಋಗ್ವೇದ, ಯಜುರ್ವೇದ, ಸಾಮವೇದ ಆನ್ಸರ್ ಆಗಿರುತ್ತೆ. ಹೊಯ್ಸಳರ ಯಾವುದಾದರೂ ಎರಡು ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ ಅಂದ ತಕ್ಷಣ ಬೇಳೂರಿನ ಚಿನ್ನಕೇಶವ, ಅದೇ ರೀತಿ ದೇವಾಲಯ, ಹಳೆಬೇಡಿನ ಹೊಯ್ಸಳೇಶ್ವರ. ರನ್ನನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂದ ತಕ್ಷಣ ಅಜಿತನಾಥ ಪುರಾಣಂ, ಸಾಹಸ ಭೀಮ ವಿಜಯಂ. ಆಯಿತಾ. ಆರನೆಯ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವನ ಕೃತಿ ಏನು? ಆಯಿತಾ. ಬಿಲ್ಲನ ವಿಕ್ರಮಾಂಕ ದೇವ ಚರಿತಂ. ಅದೇ ರೀತಿ ವಿಷ್ಣುವರ್ಧನ ಯಾವುದಾದರೂ ಎರಡು ಬಿರುದುಗಳು ಅಂದ ತಕ್ಷಣ ತಲಕಾಡುಗೊಂಡ ಮತ್ತು ಕಂಚಿಗೊಂಡ ಆನ್ಸರ್ ಆಗಿರುತ್ತೆ. ಆಯಿತಾ. ದೆಹಲಿಯನ್ನಾಳಿದ ಯಾವುದಾದರೂ ಎರಡು ಸುಲ್ತಾನ್ ಸಂತತಿ. ಇದಕ್ಕೆ ಆನ್ಸರ್ ಖಿಲ್ಜಿ ಸಂತತಿ, ಗುಲಾಮಿ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಯಾವುದಾದ್ರೂ ಎರಡು ಬರೀಬೇಕಾಗಿರುತ್ತೆ. ತುಘಲಕ್ ಕಾಲದ ಇಬ್ಬರು ಇತಿಹಾಸಕರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬಟುಟಾ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಎರಡನೇ ತೇರನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? ನೋಡಿ, ಈ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಹಿಂಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. 1192ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ. ಆಯಿತಾ. ನೆಕ್ಸ್ಟ್ ಕ್ವಶನ್ ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು ಎಲ್ಲ 2 ಅಂಕದ ಪ್ರಶ್ನೆಯಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಆಯಿತಾ. ಅಕ್ಬರ್ನ ಕಾಲದ ಯಾವುದಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕರನ್ನು ಹೆಸರಿಸಿ ಅಂದ ತಕ್ಷಣ ಅಬುಲ್ ಫಜಲ್ ಮತ್ತು ಬೌಡನಿ. ಅಕ್ಬರ್ನ ಕಾಲದ ಯಾವುದಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕರನ್ನು ಹೆಸರಿಸಿ ಅಂದ ತಕ್ಷಣ ಅಬುಲ್ ಫಜಲ್ ಮತ್ತು ಬೌಡನಿ ಅಂತ. ಅಬುಲ್ ಫಜಲ್ನ ಎರಡು ಕೃತಿಗಳನ್ನು ಹೆಸರಿಸಿ ಅಂದ ತಕ್ಷಣ ಇನ್ ಇ ಅಕ್ಬರಿ, ಅಕ್ಬರ್ನಾಮ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮೊಘಲರ ಕಾಲದ ಯಾವುದಾದರೂ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿ ಅಂದ ತಕ್ಷಣ ತಾನ್ಸೇನ್ ಮತ್ತು ನೌಬತ್ ಖಾನ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದ? 1542ರಲ್ಲಿ ಅಮರಕೋಟೆಯಲ್ಲಿ. ಆನ್ಸರ್ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ತಂದೆ ಮತ್ತು ತಾಯಿ ಯಾರು? ಶಿವಾಜಿ, ಸಹಜಿ ಭೋಸ್ಲೆ ಮತ್ತು ತಾಯಿ ಜಿಜಾಬಾಯಿ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕೃತ ಅಂದ ತಕ್ಷಣ ಮಿತ್ರವಿಂದ ಗೋವಿಂದ ಸಿಂಗರಾಯ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಅನುಭವ ಮಂಟಪವನ್ನು ಸ್ಥಾಪಿಸಿದರೆ ಯಾರು? ಬಸವೇಶ್ವರ. ಅದು ಎಲ್ಲಿದೆ? ಕಲ್ಯಾಣದಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸೊ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಹೀಗೆ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನಿಮಗೆ ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ ಎರಡು ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೋಚಿನ, ಗೋವಾ ಮತ್ತು ದೀವು ಮತ್ತು ದಮನ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದರು ಯಾರು ಅಂದ ತಕ್ಷಣ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಆಯಿತಾ. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ? ಆಯಿತಾ. 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯಿತು. ಯಾರಾದರೂ ಇಬ್ಬರು ಮಂದಗಾಮಿ ಹೆಸರನ್ನು ಹೆಸರಿಸಿ. ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ, ಫಿರೋಜ್ ಶಾ ಮೆಹ್ತಾ. ಆಯಿತಾ. ಹೀಗೆ ನಿಮಗೆ ಇಂಪಾರ್ಟೆಂಟ್. ಕರ್ನಾಟಕದ ಏಕೀಕರಣ ಚಳವಳಿಯ ಯಾವುದಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ. ಆಲೂರ ವೆಂಕಟರಾಯರು ಮತ್ತು ಸಿದ್ದಪ್ಪ ಕಂಬಳಿ. JVP ಸಮಿತಿಯ ಯಾವುದಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ. ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯಿ ಪಟೇಲ್. ಪಟ್ಟಾಭಿಷೇಕ ರಾಮಯ್ಯ. ಹೀಗೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ಇಷ್ಟು ಕ್ವಶನ್ಸ್ಗಳು ನೋಡ್ಕೊಂಡು ಹೋಗಿ ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.